ನನ್ನ ಪ್ರಿಯ ಭಕ್ತರಾದ ಮಲ್ಲಾಂಬೆಯು ಬೀಸಿ ಬೀಸಿ ನೆಲದ ಮೇಲೆ ಹಾಗೇ ಮಲಗಿರೋಳಲ್ಲ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ನನ್ನನ್ನು ನಿನ್ನ ಭಕ್ತಿ ಪಾಶದಿಂದ ಬಂಧಿಸಿರುವಿ. ನನ್ನ ಸಗುಣ ರೂಪದ ವರ್ಣನೆಯನ್ನು ಮಾಡಿ ಧರ್ಮದ ಮರ್ಮವನ್ನು ಈ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನಿನ್ನ ಭಕ್ತಿ ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಇನ್ನೂ ಕಾಳುಗಳು ಬಹಳ ಉಳಿದಿವೆ ಅಲ್ಲ. ಈ ಕಾಳುಗಳನ್ನಷ್ಟು ಬೀಸಿ ನಾನು ಇಲ್ಲಿಂದ ಮರೆಯಾಗುವೆನು. ತಾಯೇ ತಾಪವನ ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು ಧನ್ಯವನ, ಧನ್ಯವನ ಬೀಸುವೆ ಬಿಡು, ಧನ್ಯವನ ಬೀಸುವೆ ಬಿಡು, ಧನ್ಯವನ ಬೀಸುವೆ ಬಿಡು, ಧನ್ಯವನ ಬೀಸುವೆ ಬಿಡು, ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು, ಬೀಸುವೆ ಬಿಡು, ಬೀಸುವೆ ಬಿಡು ಧನ್ಯವನ. ಮಲ್ಲಾಂಬೆ ಮಮ ಕರುಣಿ ಮೂರ್ತಿಯು ಘನ ಶಾಂತಿ ಮನ, ಮೂರ್ತಿಯು ಘನ ಶಾಂತಿ ಮನ, ಮೂರ್ತಿಯು ಘನ ಶಾಂತಿ ಮನ, ಮೂರ್ತಿಯು ಘನ ಶಾಂತಿ ಮನ, ಮುಕ್ತಿಗೆ ನೀ ತವರು ಮನೆ, ಮುಕ್ತಿಗೆ ನೀ ಮೋದಕಣಿ, ಮುಕ್ತಿಗೆ ನೀ ತವರು ಮನೆ, ಮುಕ್ತಿಗೆ ನೀ ಮೋದಕಣಿ, ಮುಕ್ತಿಗೆ ನೀ ಮೋದಕಣಿ, ಮುಕ್ತಿಗೆ ನೀ ಮೋದಕಣಿ, ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು ಧನ್ಯವನ, ಧನ್ಯವನ ಬೀಸುವೆ ಬಿಡು, ಧನ್ಯವನ ಬೀಸುವೆ ಬಿಡು, ಧನ್ಯವನ ಬೀಸುವೆ ಬಿಡು, ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು ಧನ್ಯವನ, ಬೀಸುವೆ ಬಿಡು, ಬೀಸುವೆ ಬಿಡು, ಬೀಸುವೆ ಬಿಡು ಧನ್ಯವನ. ಮಲ್ಲಿಕಾರ್ಜುನ, ನನ್ನಂತ ಅತ್ಯಲ್ಪ ಜೀವಿಗೆ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ನೀನು ಕೋಮುಲವಾದ ಕೈಗಳನ್ನು ವಹಿಸುವಲ್ಲಿ ಬೀಸುವುದನ್ನು ನಿಲ್ಲಿಸು ತಂದೆ, ನಿಲ್ಲಿಸು. ನನ್ನ ಪ್ರಿಯ ಭಕ್ತರಾದ ಮಲ್ಲಾಂಬೆಯು ಸ್ವಪ್ನದಲ್ಲಿ ಕನವರಿಸುತ್ತಿರುವುದು. ನಾನು ಈಗ ಹಿಡಿದಂತ ಕಾರ್ಯವು ಫಲಿಸಿತು, ಅದು ಸಾರ್ಥಕವೂ ಆಯಿತು. ಸಾರ್ಥಕಾಯಿತಲ್ಲ ಬಂದದ್ದು, ಸಾರ್ಥಕಾಯಿತಲ್ಲ ಬಂದದ್ದು. ತಾಯಿ ಮಲ್ಲಾಂಬೆ ಹಿಡಿದ ಕಾರ್ಯವ, ತಾಯಿ ಮಲ್ಲಾಂಬೆ, ಮಗಳೇ ಮಲ್ಲಾಂಬೆ, ಕರಣಿ ಮಲ್ಲಾಂಬೆ ಹಿಡಿದ ಕಾರ್ಯವ ಪೂರೈಸಲು ಧಾವಿಸಿ ಬಂದೆ, ಪೂರೈಸಲು ಧಾವಿಸಿ ಬಂದೆ, ಸಾರ್ಥಕಾಯಿತಲ್ಲ ಬಂದದ್ದು, ಸಾರ್ಥಕಾಯಿತು, ಸಾರ್ಥಕಾಯಿತು, ಸಾರ್ಥಕಾಯಿತಲ್ಲ. ಮಲ್ಲಿಕಾರ್ಜುನ ತಂದೆ ಸಪನದಲ್ಲಿ ಬಂದು ಮಲ್ಲಿಕಾರ್ಜುನ ಬಂದು ಜೋಳವನ್ನು ಬೀಸಿ ಬಿಟ್ಟು ಕನಸಲ್ಲಿ ಇದ್ದುದು ನನಸಲ್ಲಿ ನಾನು ನುಡಿಯುವ ಸತ್ಯವಾಗಿ ಪರಿಣಮಿಸಿತು.
ತಂದೆ. ಈಗಾಗಲೇ ಬೆಳಗಾಗಿ ಹೋಗಿದೆ, ಇನ್ನೂ ಬೀಸುವ ಕಾಲಗಳು ಇನ್ನೂ ಆಯಿತು. ಈಗಾಗಲೇ ಬೀಸದಿದ್ದರೆ ಅತ್ತೆಯವರ ಮನೆಯಲ್ಲಿ ಕೋಪಿಸಿಕೊಳ್ಳು. ನಾನು ಈಗಲೇ ಬೀಸುವೆ. ಮಲ್ಲೇಶ, ಮಲ್ಲಿಕಾರ್ಜುನ, ಇದೇನು ಸ್ವಪ್ನವು ನಿಜವಾಗಿ ತೋರಿತಲ್ಲ ಪ್ರಮಾಣ. ದೋಷ ಬಿಟ್ಟವನ ಮನೆಗೆ ಹೋಗಿ ಬಿಟ್ಟೆ ಹೊತ್ತಂತೆ ಆಯ್ತಲ್ಲ ಪ್ರಮಾಣ. ಮಲ್ಲೇಶ, ಮಲ್ಲಿಕಾರ್ಜುನ, ಅತ್ಯಲ್ಪಿ ಜೀವಿಗೆ ಕಿರಿಯಲಿಕ್ಕೆ ಶ್ರಮ ಪಟ್ಟು ತಂದೆ. ಬೀಸುವುದಾದ ಕೂಡಲೇ ಹಿಟ್ಟಿನ ಬುಟ್ಟಿಯನ್ನು ಒಳಗೆ ತಂದು ಕೊಡಬಾರ್ರಿ. ಗಂಡಸರು ಹೊಲಕ್ಕೆ ಹೋಗೋದ್ರೊಳಗಾಗಿ ರೊಟ್ಟಿ ಸುಟ್ಟು ಕೊಡ್ಬೇಕೆಂಬುವ ಮಾತು ನಿಮಗೆ ಕೇಳಬೇಕು. ಹಗಲ 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವ್ರನ್ನ ಅತ್ತೆಯವರು ಬರಲಿ, ಎಲ್ಲವನ್ನೂ ಹೇಳ್ತೇನೆ. ಅಕ್ಕ, ನನ್ನ ಮಲ್ಲಿಕಾರ್ಜುನ ದಯದಿಂದ ಜೋಳವನ್ನು ಬಿಸಿ ಹಿಟ್ಟವನ್ನು ಸಿದ್ಧ ಮಾಡಿಟ್ಟಿದ್ದೇನೆ ತಾಯಿ. ಅಡಿಗೆ ಮನೆಯಲ್ಲಿ ಕಾಲಿಡಲು ಅತ್ತೆಯವರ ಅಪ್ಪಣೆ ಇಲ್ಲದ ಕಾರಣ ನೀವೇ ಬಂದು ತೆಗೆದುಕೊಂಡು. ಅಯ್ಯ ಪಾಪ, ನಾವೇ ಬಂದು ತಕ್ಕೋಬಾರ್ದಿತ್ತೆ. ಏನೇ ಮಲ್ಲಿ, ಅತ್ತೆಯವರ ಅಪ್ಪನೆ ಅಂತ ನಡೆಯುವ ನನಗೆ ಅಡಿಗೆ ಮನೆ ಬಾಕಿಲ ತನಕ ಬರಲು ಏನು ಆತಂಕವಿತ್ತು? ನಿನ್ನ ಕೈಕಾಲಗಳನ್ನು ಯಾರಾದರೂ ಕಟ್ಟಿ ಹಾಕಿದ್ದಾರೆ ಏನು? ಅಕ್ಕ, ಹಿರಿಯರ ಅಪ್ಪಣೆಯಂತೆ ನಡೆದುಕೊಳ್ಳುವ ನಾನು ನೀವಾದ ಪ್ರತಿ ಬಂಧದ ಅಪ್ಪಣೆಯನ್ನು ಕುರಿ ಅದು ತಪ್ಪದೇ ಪಾಲಿಸುವೇನಮ್ಮ, ತಪ್ಪದೇ ಪಾಲಿಸುವೆ. ಏನೇ ಮಲ್ಲಿ, ಏನು ವಾದ ಮಾಡ್ತಾ ಕೂತಿರ್ವಿ? ಹಗಲೆಲ್ಲ ವಾದಿಸೋದು, ಅದು ಇಲ್ಲ ಅಂದ ಮೇಲೆ ಮಲ್ಲಯ್ಯ ಮಲ್ಲಯ್ಯ ಅಂತ ಕುಣಿಯುವುದು. ಹೊಗೆ ಇಲ್ಲದ ಬೋನ ಸಿಗುತ್ತದೆ, ತಿಂದ ನಿನ್ನ ಮೈ ಬಿಟ್ಟಿದೆ. ಅತ್ತೆಯವರ ಬರಲಿ, ನಿನ್ನ ಮೈ ಚರ್ಮ ಸುರಿಸುವೆನು. ತಂಗಿ ಬಸಮ್ಮ, ಅಕ್ಕ, ಅತ್ತೆಯವರು ಅಷ್ಟೊಳಗಾಗಿ ಈ ಹಿಟ್ಟಿನ ಮುಟ್ಟಿಯನ್ನು ಎಲ್ಲಿಯಾದ್ರೂ ಬಚ್ಚಿಟ್ಟು ಬರಮ್ಮ. ಅಯ್ಯಕ್ಕ, ಎಲ್ಲಿ ಇಟ್ಟು ಬರ್ಲಿ? ಅದು ಗೊತ್ತಿಲ್ಲ ನನಗೆ. ಇಲ್ಲ ಯವ್ವ, ಆ ತಬಲಾಜಿ ಕಪಾಟ ಮುಚ್ಚಿರೋದು ಇತ್ತು ಬಾ. ಅವ್ವ ಕಪಾಡ ದೊಡ್ಡದೈತೆ. ಆಗಲಮ್ಮ, ಅಲ್ಲೇ ಇಟ್ಟು ಬಂದಿಲ್ಲ, ಒಳ್ಳೇದಾಯ್ತು. ಕಪಾಟ್ ಬಿಗಿ ಐತೆ. ಏನ್ರಿ ತಂಗಿ ನಾಗಮ್ಮ ಬಸಮ್ಮ, ಅತ್ತೆಯವರೇ ಅಡಿಗೆ ಮಾಡಿಲ್ಲ ಅಂದ್ರೆ ಹೊಲಕ್ಕೆ ಹೋಗೋ 6 ಮಕ್ಕಳ ಕೈಯಾಗ ನೀವು ಏನು ಕಟ್ಕೊಡವರದಿರಿ? ಅತ್ತೆಯವರೇ, ಹಿಟ್ಟಿಲ್ಲದೆ ರೊಟ್ಟಿ ಹೇಗಾಗುವು? ಈ ಕೆಟ್ಟ ಸಡಿ ಮಲ್ಲಿ ಹಿಟ್ಟು ಬೀಸಿದಂದು ನೋಡಲು ಬಂದಿ. ಹಿಟ್ಟು ಇಲ್ಲ, ಬುಟ್ಟಿವಿಲ್ಲ. ಮೋಟ ಬರಗಾಳಿ ಮುಂದ ಆಗಿ ಹೇಗೆ ನಿಂತಿದ್ದಾಳೆ ನೋಡಿ. ಮುಳು 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 ಅಳುತ್ತಾ, ಮಾತಿಲ್ಲ, ಕತೆ ಇಲ್ಲ. ಏನಿಗೆ ಜೋಳವನ್ನು ಏಕೆ ಬೀಸಲಿಲ್ಲ? ಇಂಥ ಹಗುರಾದ ಕೆಲಸವು ಮಾಡುವಾಗಲೇ ನಿನ್ನ ಕೈಯಿಂದ ಲೇ ಹೆಣ್ಣಂತೂ ಯಾವಾಗ ತಿರ್ಬೇಕಲ್ಲ ಅಂತೀನಿ. ಅತ್ತಿವ್ರಿ, ನನ್ನ ಮಲ್ಲಿಕಾರ್ಜುನ ದಯದಿಂದ ಜೋಳವನ್ನ ಬೀಸಿ ಹಿಟ್ಟವನ್ನು ಸಿದ್ಧ ಮಾಡಿಟ್ಟಿದ್ದೇನೆ ತಾಯಿ. ಅಷ್ಟರಲ್ಲಿ ಒಬ್ಬ ಜಂಗಮಯ್ಯನು ಬಂದ. ಹಿಡಿ ಹಿಟ್ಟು ನೀಡಿ ತಿರುಗಿ ನೋಡಷ್ಟರಲ್ಲಿ ಹಿಟ್ಟಿನ ಬುಟ್ಟಿ ಮಾಯವಾಗಿ ಹೋಗಿದ್ದು. ಆ ಬೀಸದ ಹಿಟ್ಟು ಜಂಗಮರಿ ಜೋಳಿಗೆ ಕಂಡಿತು, ಜೋಳ ಹಾಗೆ ತಳ ಕಂಡಿತು. ಅತ್ತಿವರಿ ಈಗ ಮುಳು ಮುಳು ಅಳ ಹತ್ತಿರುವಲ್ಲ ಅಲ್ವೇನಕ್ಕ? ಹೌದು ಅತ್ತಿಯವರೇ, ನಾವು ಜಂಗಮನಿಗೆ ಹಿಟ್ಟು ನೀಡಬೇಡ ಎಂದು ಅಡ್ಡಗಟ್ಟಿ ನಿಂತೆವು. ಹೌದು ನೋಡವ್ವ. ಇವಳು ಏನನ್ನಬೇಕು ಗೊತ್ತಿರುತ್ತೇವ್ರೆ. ಏನಂದಳು? ಧರ್ಮಕ್ಕೆ ಅಡ್ಡ ಬರಬಾರದೆಂದು ಹೇಳಿ ಧರ್ಮದ ಮೊಮ್ಮಗಳು ಎಲ್ಲ ಹಿಟ್ಟು ಕಾಳು ಒಯ್ದು ಆ ಜಂಗಮ ಜೋಳಿಗೆಗೆ ಭಕ್ತಿ ಮಾಡಿಬಿಟ್ಟಳು ಅಂದ್ರೆ ನಮ್ಮ ಬಸಮ್ಮ. ಹೌದು ಅತ್ತಿವರಿ, ನನ್ನ ಮನೆತನವನ್ನು ಮಣ್ಣುಗೂಡಿಸಲು ಬಂದಿಯೋ ಕಲ್ಲಾಡಿ ಧೈರ್ಯಾಡಿ. ನಿನ್ನಂತ ಉಳಿದ್ರೆ ನನ್ನ ಮಕ್ಕಳ ಬಾಳ ಸಹ ನಡೆದಿಲ್ಲ. ತಂಗಿ ಬಸಮ್ಮ, ಅತ್ತಿವರಿ ಅಶ್ವಿನಿ ನೋಡದೆ ಹಾ ಇವಳ ಹುಟ್ಟಿರುವ ಸೀರೆ ಕಸಿದುಕೊಂಡು ಮತ್ತೇನು ಕೊಡಲ್ರಿ? ಹೌದು ತಂಗಿ, ನಿಮ್ಮ ಮನೆ ಒಡ್ಡಿ ಅಂತ ಹೇಳಿ ಬಿಟ್ಟಿದ್ದೆ. ಹಾ ಹಾ ಹಳಿದು ಹೌದವ್ವ. ಹ್ಞೂ ಯವ್ವ, ಅದನ್ನ ಕೊಟ್ಟು ಬಿಡು. ಹೋಗಲು ಒಳಗೆ ಅತ್ತೇವ್ರೆ,
ಒಡವೆಗಳನ್ನಷ್ಟು ಏನೇ ಮಾಡಿ ಈ ಒಡವೆಗಳನ್ನಷ್ಟು ಬಿಚ್ಚಿಕೊಡು. ಹಾ ಸಂಸಾರ ಎಂಬುದು ಗಾಳಿ, ಬಡಲು ಸಂಸಾರ ಎಂಬುದು ಗಾಳಿ, ಬಡಲು ಅದಿಲ್ರಿ ಏ ಮಲ್ಲಿ ಅತ್ತಿಯವರ ಅಪ್ಪಣೆಯನ್ನು ಕೇಳು ಅಥವಾ ಇಲ್ಲವೋ? ಕೇಳಿದ್ದೇನೆ. ಹಾಗೆ ಮಾಡು. ಈ ಹುಟ್ಟಿರುವ ಸೀರೆಯನ್ನು ಬಿಟ್ಟು ಈ ಹಳೆ ದಟ್ಟನ್ನು ಇಟ್ಟುಕೊಂಡು ಹೊರಡು. ಮತ್ತೆ ಹೊಸದನ್ನು ತಕ್ಕೊಂಡಯ್ಯ, ಹಳೆಯದನ್ನೇ ಉಟ್ಟುಕೋ. ಆಗಲಿ. ಹಾಗೆ ನಡೆ ಒಳಗೆ. ಅಕ್ಕ, ಹೊಸದೇನೋ ಹಳೆದೇನೋ, ಇಂದು ಇದು ಹೊಸದಿದ್ದು, ಇದು ನಾಳೆಗೆ ಹಳೆ ಆಗುತ್ತಿದೆ. ಈ ಶರೀರವೇ ನಾಶವಾಗಿ ಹೋಗುವುದೊಂದು ಬಳಿಕ ಇಂಥ ಬಟ್ಟೆದ ಮತ್ತೆ ಏ ಸುಳಿ, ನಿನ್ನ ಶಾಸ್ತ್ರ ನಿನ್ನಲ್ಲೇ ಇರಲಿ. ಅತ್ತೆಯವರು ಹೇಳ್ತಾನು ಆಚರಿಸು. ನಡೆ ಒಳಗೆ. ಶಾಸ್ತ್ರ ನಡಿ. ನಡಿ. ತಂಗಿ, ಅತ್ತೆಯವರೇ, ನಾನು ಯೋಗ್ಯವಾಗಲಿಲ್ಲವೇ? ಬಹಳ ಒಳ್ಳೇದಾಯ್ತು ನೋಡ್ರಿ ಅತ್ತೆಯವರೇ. ಆ ಸುಳೆ ನಟನೆ ನೋಡಿ ನೋಡಿ ನಮಗಂತೂ ಬೇಸರಕ್ಕೆ ಬಂದು ಹೋಗಿತ್ತವ. ಹೌದು ನೋಡವ್ವ. ಆ ಹಾಳಾದ ಅಡವಿಯಲ್ಲಿ ಗೋಯಿಟ್ಟು ಹಾಳಾಗ್ಲಿ. ಮಲ್ಲಯ್ಯನ ಪೂಜೆ ಅಂತೆ ಪೂಜೆ ಗುಲ್ಲನದಿ. ಮಾನಹೀನ ಗೈಬೇರೀಗ ಗೈಬೇರೀಗ, ಮಾನಹೀನ ಗೈಬೇರೀಗ ಗೈಬೇರೀಗ, ಮಾನುನಿ ಮಲ್ಲವ್ವರಿಗೆ, ಮಾನುನಿ ಮಲ್ಲವ್ವರಿಗೆ, ಮಾನುನಿ ಮಲ್ಲವ್ವರಿಗೆ, ಮಲ್ಲಿ. ಏ ಮಲ್ಲಿ, ಬಾರಿ ಚಂದ ಜನರು ಲೆಕ್ಕವ, ಗೋಟದ ಗುಡ್ಡವ. ಅಂಬಲಿಯನ್ನು ಹಾಕುವೆವು. ತಡ ಮಾಡಿದ ದನಗಳನ್ನು ಬಿಟ್ಟುಕೊಂಡು ಗುಡ್ಡಕ್ಕೆ ಹೋಗು. ಅಂಬಲಿಯನ್ನು ಯಾವಾದ್ರೂ ಒಂದು ಪಾತ್ರೆಗೆ ಹಾಕಿಕೊಡಿ. ನಿನಗೇಕೆ ಬೇಕೆ ಪಾತ್ರೆಗಳು? ಹುಚ್ಚು ಮಲ್ಲಿ, ಅಡುಗೆಯಾಗಿರೋ ಕೆಲಸ ನಿಂದು. ತಾಮ್ರ ಹಿತ್ತಳೆ ಪಾತ್ರೆಗಳು ನಿನಗೆ ಉಪಯೋಗವಿಲ್ಲ. ಕೊಬ್ಬರಿ ಪಟ್ಟಿ ಪಾತ್ರೆ ನಿನಗೆ ಉಪಯೋಗವು. ಅವಾದರೂ ನಿನ್ನ ಮಲ್ಲನ ಹತ್ರ ಸಾಕಷ್ಟು ಇರುವವು. ಬೇಕಾದಷ್ಟು ಜನ ಭಕ್ತರು ಬಂದು ಬೇಡಿದರೆ ಅದನ್ನು ಕೊಡಲು ಸಮರ್ಥನಿದ್ದಾನೆ. ತಂಗಿ ಬಸಮ್ಮ, ಮೊನ್ನೆ ಒಳಗೆ ಅಡಿಗೆ ಮಡಿಕೆ ಹೊಡೆದಿಲ್ಲವೇನೆ? ಹೌದಮ್ಮ. ಏ
ಅದೇ ಒಂದು ಬಕ್ರಿಯಾಗ ಎತ್ತು ತಂದು ಕೊಡ ನಕ್ಕಿಸ್ಕೊಂಡು ಹೋಗ್ಲಿ ಬಿಡು. ಯವ್ವ ಕೊಟ್ಟು ಬಿಡ ಅದನ್ನ. ತೆಗಿಯವ್ವ ಆ ಕಡೆ ಹೋಗಿ ಕೊಟ್ಟು ಬಿಡ ಯವ್ವ ಕೊಡು. ಏ ಮಲ್ಲಿ, ಅಕ್ಕ ಅಂಬಲೆಯನ್ನು ಹಾಕಿರುವೆವು. ತಡ ಮಾಡದೆ ದನಗಳನ್ನು ಬಿಟ್ಟುಕೊಂಡು ಗುಡ್ಡಕ್ಕೆ ಆಗ್ಲಿ ಅತ್ತೆ ಅತ್ತೆಯವರೇ ಹೋಗಿ ಬರ್ತಾ ಇದ್ದೀನಿ. ಒಂದೇ ಒಂದು ಸಲವಾದರೂ ಆಶೀರ್ವಾದ ತುಂಬಾ ಸುಖಿಯಾಗು. ಮತ್ತೆ ನಿನಗೆ ಹಸಿವಾದರೆ ಆಗಾಗ ಬಂದು ಅಂಬಲಿಯನ್ನು ತಕೊಂಡು ಹೋಗುತ್ತೋ. ಹೋಗಿ ಬರುವೆ ಆದೆ ಕರುಣ ತುದೆ ನನಾದೆ ಆದೆ ಭಕ್ತರ ಪ್ರೇಮ ವಿಯೂತ ಭಕ್ತರ ಪ್ರೇಮ ವಿಯೂತ ಈಶಾಮಿ ಚಂದ ಪವನಾದೆ ಈಶಾಮಿ ಚಂದ ಪವನಾದೆ ಕರುಣಾ ಮಿಲನಾದೆ ಆದೆ ಕರುಣಾ ಮಿಲನಾದೆ ಉಲಿಲನಾದೆ ಉಲಿಲನಾ. ನನ್ನ ಪ್ರಿಯ ಭಕ್ತರಾದ ಮಲ್ಲಾಂಬೆಯು
ಧ್ಯಾನಾಸಕ್ತರಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಈ ಕಾಡಾರಣ್ಯದ ಅಲ್ಲಿಯುತ್ತಿರೋಳಲ್ಲ. ಧನ್ಯ ಧನ್ಯ ನನ್ನ ಭಕ್ತ ಶಿಖಾಮಣಿಗಳೇ, ನೀವೇ ಧನ್ಯರು. ನಿಮ್ಮ ಭಕ್ತಿ ಪಾಶದಲ್ಲಿ ಸಿಲುಕಿದ ನಾನು ಶೂದ್ರದ ಗೊಂಬೆಯಂತೆ ಈ ಜಗದ್ರಂಗದಲ್ಲಿ ಕುಣಿಯಬೇಕಾಗಿದೆ. ಕುಣಿಯದೆ ಹೋದಲ್ಲಿ ಶರಣಾಗತ ರಕ್ಷಕನೆಂಬ ಬಿರುದನ್ನು ತ್ಯಜಿಸಲು ಹೇಳಿರಿ. ಕಾರಣ ನನ್ನ ಭಕ್ತರು ನನಗಾಗಿ ದುಡಿಯರು ಅಂದ ಮೇಲೆ ನಾನು ಅವರಿಗೋಸ್ಕರವೇ ನನ್ನ ಒಡನಾಡಿಗಳನ್ನು ತ್ಯಜಿಸಿ ಅವರ ಬೆಂಬಲ ಇರಬೇಕಾಗಿದೆ. ಈಗ ನಾನು ಜಂಗಮನ ವೇಷದಲ್ಲಿ ಮಲ್ಲಮ್ಮನಿಗೆ ಕಾಣಿಸಿಕೊಂಡು ಅವಳಿಗೆ ಮನದಿಂಗತವನ್ನು ಅರಿತುಕೊಂಡು ಆಮೇಲೆ ಮುಂದುವರಿಯುವ. ಮಹಾದೇವಿ ಸಾಕ ಚಿನ್ನದಂತ ಅಕ್ಕ ಮಹಾದೇವಿ ಸಾಕ ಚಿನ್ನದಂತ ಮುಕ್ತಿ ಕೊಟ್ಟಂತ ಶಿವಬಾ ಕರುಣ ಹೃದಯ ಶಿವನೇ ಮಲ್ಲಿಕಾರ್ಜುನ, ಈ ಅಡವಿಯಲ್ಲಿ ಅಲಿದು ಅಲಿದು ನನಗೆ ಸಾಕಾಗಿ ಹೋಗಿದೆ. ಗಂಟಲು ಆರಿತು, ಬಾಯಿ ಒಣಗಿತ್ತು. ತಂದೆ ಮಲ್ಲಿಕಾರ್ಜುನ, ಈ ಅನಾಥಲ ವಿಷಯದಲ್ಲಿ ನಿನಗೆ ಕರುಣವಿಲ್ಲ ನನ್ನಪ್ಪ. ತಂದೆ ಮಲ್ಲೇಶ, ಮಲ್ಲಿಕಾರ್ಜುನ. ಅಮ್ಮ ತಾಯಿ, ನಾನೋರ್ವ ಬಡ ಜಂಗಮನು. ತುಂಬಾ ಹಸಿವೆ ಆಗಿದೆ ಅಮ್ಮ. ಕಬಳವನ್ನು ಕೊಟ್ಟು ಕಾಪಾಡು ತಾಯಿ, ಕಾಪಾಡಮ್ಮ. ಈ ವೃದ್ಧಿ ಜಂಗಮ ನೋಡಿದರೆ ಬಹು ಹಸದಂತೆ ಕಾಣುವುದಿಲ್ಲ. ಇವನ ಮುಖ ಮುದ್ರೆ ಎಷ್ಟು ತೇಜಪುಂಜವಾಗಿದೆಲ್ಲ. ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನ ಆಗಿರಬಹುದೇ, ಜಂಗಮ ರೂಪದಿಂದ ಬಂದಿರಬಹುದೇ. ತಂದೆ ನನ್ನ ಕಡೆ, ಅಮ್ಮ ನನ್ನ ಕಡೆ ತಂಗಳ ರೊಟ್ಟಿ ಅಳಸಿದ ಅಂಬಲಿ ಬಿಟ್ಟು ನನ್ನ ಕಡೆ ಏನೂ ಇಲ್ಲಪ್ಪ. ಇರ್ಲಿ ಕೊಡಮ್ಮ ತಾಯಿ, ತುಂಬಾ ಹಸಿವೆ ಆಗಿದೆಯಮ್ಮ. ತಂದೆ ತಾಯಿ, ನಿನ್ನ ಹೆಸರೇನಮ್ಮ? ತಂದೆ ನನಗೆ ಮಲ್ಲಮ್ಮನನ್ನು. ಸಂತೋಷ. ಇಲ್ಲಿಂದ ಸ್ವಲ್ಪ ಸಮೀಪವಾದ ಸಿದ್ದಾಪುರ ಎಂಬ ಗ್ರಾಮ. ನಿಜ ನಿಜ. ಹೇಮರೆಡ್ಡಿ ಎಂಬ ಗ್ರಸ್ತನಿರು, ಓಹೋ, ಆತನ ಸೊಸೆ. ನನ್ನ ಹೆಸರು ಮಲ್ಲಿ ಅಂತ. ಸಂತೋಷಮ್ಮ. ಗೋಸ್ಕರವಾಗಿ ಈ ಕಾನಾನದಲ್ಲಿ ನಾನು ಇರಬೇಕಾಗುವುದು ನನ್ನಪ್ಪ. ಮನೆಯಿಂದ ಯಾವಾಗಲೂ ರೊಟ್ಟಿ ಅಂಬಲಿ ಅದನ್ನೇ ಕೊಟ್ಟು ಕಳಿಸುತ್ತಾರೆ. ಅದನ್ನೇ ಶ್ರೀ ಮಲ್ಲಿಕಾರ್ಜುನಿಗೆ ಸಮರ್ಪಿಸಿ ಆ ಪ್ರಸಾದದಿಂದ ಜೀವಿಸುವೆನು ನನ್ನ. ಎಂಥ ಭಕ್ತಿವತ್ತಿ ಅಮ್ಮ ನೀನು. ಮಗಳೇ, ಹೀಗಿದ್ದರೆ ಅದೋ ನೋಡು, ಆ ಗುಡ್ಡದ ಮೇಲೆ ಶಿವಲಿಂಗವಿದೆ. ಶಿವಲಿಂಗ ಅವನಿಗೆ ಮಲ್ಲಿಕಾರ್ಜುನ ಎಂದು ಕರೆಯುವರು. ಮಲ್ಲಿಕಾರ್ಜುನ. ಅದೇ ಗುಡ್ಡದ ಅಡಿಯಲ್ಲಿ ಪಾತಾಳ ಗಂಗೆ ಹರಿಯುತ್ತಿರುವಳು. ಅಲ್ಲಿ ನೀರು ಸಮೃದ್ಧಿಯಾಗಿದೆ. ಅಲ್ಲಿ ನೀನು ವಾಸ ಮಾಡಿದ್ರೆ ನಿನ್ನ ವ್ರತೋಪಾಸನೆಗೆ ಯಾವ ಆತಂಕವೂ ಬರುವುದಿಲ್ಲ ತಾಯಿ. ತಂದೆ ಅಮ್ಮ, ಎಂತ ಒಳ್ಳೆಯ ಸ್ಥಾನವನ್ನು ತೋರಿಸಿದೀಯಾ ನನ್ನಪ್ಪ. ಅದು ಎಲ್ಲವೂ ಆ ಶಿವನ ಇಚ್ಛೆಯಮ್ಮ. ತಾಯಿ, ತುಂಬಾ ಹಸಿವೆ ಆಗಿದೆ ಅಮ್ಮ. ಅಮ್ಮ ಕೊಡಮ್ಮ, ಏನಾದ್ರೂ ಒಂದು ತುತ್ತು ಅನ್ನ ಅಂಬಲಿದ್ರೆ ಕೊಟ್ಟು ಕರುಣಿಸಮ್ಮ. ತುಂಬಾ ಹಸಿವೆ ಆಗಿದೆ ತಾಯಿ. ಕುಳಿತುಕೊಳ್ಳಿ ತಂದೆ. ಆಗ್ಲಮ್ಮ, ಸಂತೋಷ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಂದೆ ಅಮ್ಮ, ಮಲ್ಲಿಕಾರ್ಜುನ, ತಂದೆ ದಿನಾಲು ಭಕ್ತರಿಂದ ಪಂಚಾಮೃತ ಊಟ ಮಾಡುವ ತಮಗೆ
ಇರ್ಲಿ ಕೊಡಮ್ಮ ತಾಯಿ, ತುಂಬಾ ಹಸಿವೆ ಆಗಿದೆ ಅಮ್ಮ. ನಮಗೆ ಇದು ರುಚಿ ಹತ್ತಬಹುದೇ? ಇಲ್ಲ ಇಲ್ಲ ಸ್ವಾಮಿ ಇಲ್ಲ. ಕೊಡು ತಾಯಿ, ಇದು ಕೊಡು ನಮಗೆ ಕೊಡು. ರುಚಿ ಹತ್ತುವುದಿಲ್ಲ. ಇರ್ಲಿ ಕೊಡಮ್ಮ, ತುಂಬಾ ಹಸಿವೆ ಆಗಿದೆ, ಕೊಡು ತಾಯಿ, ಕೊಡಮ್ಮ, ಇರ್ಲಿ ಕೊಡಮ್ಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಮ್ಮ, ಅದರಲ್ಲೇ ಒಂದು ಕೊಡಮ್ಮ ತಾಯಿ, ಇದ್ರಲ್ಲಿ ಏನಿಲ್ಲ. ಕೊಡಮ್ಮ ತಾಯಿ, ಇರ್ಲಿ ಕೊಡು ತಾಯಿ, ಇಲ್ಲ ತಂದೆ. ಹಸಿವೆ ಆಗಿದೆ, ಕೊಡಮ್ಮ, ಕೊಡು ತಾಯಿ, ಕೊಡಮ್ಮ, ಕೊಡು ತಾಯಿ. ಈ ಅಂಬಲಿ ತಮಗೆ ರುಚಿ ಹತ್ತುವುದಿಲ್ಲ ಅಂಬಲಿ ಸ್ವಾಮಿ. ಅಂಬಲಿ ಅಂದ್ರೆ ನನಗೆ ಪಂಚ ಪ್ರಾಣವಮ್ಮ, ಕೊಡು ತಾಯಿ, ಕೊಡಮ್ಮ, ಕೊಡು, ಇರ್ಲಿ ಕೊಡು. ಸ್ವಾಮಿ ತಮಗೆ ಇದು ರುಚಿ ಹತ್ತುವುದಿಲ್ಲ. ಕೊಡಮ್ಮ, ಬೇಡ. ಇರ್ಲಿ ಕೊಡಮ್ಮ ಈ ತಾಯಿ. ಕರಗಳಿಂದ ಇರ್ಲಿ ಕೊಡಮ್ಮ, ಹಲಸಿನಾರು ಅಂಬಲಿ. ತಮಗೆ ಬೇಡ ಸ್ವಾಮಿ. ತಮಗೆ ಇದು ಇರ್ಲಿ ಕೊಡಮ್ಮ. ಇರ್ಲಿ ಕೊಡು ತಾಯಿ. ಬೇಡ ಸ್ವಾಮಿ. ತಮಗೆ ಇದು ರುಚಿ ಹತ್ತುವುದಿಲ್ಲ. ಇರ್ಲಿ ಬೇಡ ಕೊಡಮ್ಮ. ಸ್ವಾಮಿ. ಇರ್ಲಿ ಬಿಡು ಬೇಡ. ತಾಯಿ. ಬೇಡ ಸ್ವಾಮಿ. ಓಂ ನಮಃ ಶಿವಾಯ, ಬೇಡ. ಕುಡಿಬೇಡ. ಓಂ ನಮಃ ಕುಡಿಬೇಡ. ಶಿವಾಯ, ಸ್ವಾಮಿ ಓಂ ನಮಃ ಶಿವಾಯ. ಅಯ್ಯೋ ಮಲ್ಲಿಕಾರ್ಜುನ ಸ್ವಾಮಿ. ಓಂ. ಇದು ಹಳಸಿದ ಅಂಬಲಿ ಅಲ್ಲ ಅಲ್ಲ, ಮಹಾಸಾಧ್ವಿ ಮಲ್ಲಮ್ಮನ ಹಸ್ತ ಸ್ಪರ್ಶದಿಂದ ಪಂಚಾಮೃತವಾಗಿದೆಯಲ್ಲ. ಸುಗುಣಮಣಿ ಧನ್ಯ ಧನ್ಯ ಮಲ್ಲಮ್ಮ. ಮಲ್ಲಾಂಬೆ, ಓಹೋ, ನನ್ನ ಪ್ರಿಯ ಭಕ್ತರಾದ ಮಲ್ಲಾಂಬೆಯು ಧ್ಯಾನಾಸಕ್ತರಾಗಿರುವಲ್ಲ. ಮಗಳೇ, ನಿನಗೆ ಮಂಗಲವಾಗಲಿ ತಾಯಿ. ತಂದೆ ಮಲ್ಲಿಕಾರ್ಜುನ, ನಿನ್ನಾಲು ಭಕ್ತರಿಂದ ಪಂಚಾಮೃತ ಊಟ ಮಾಡುವುದು. ಈ ಬಡವಿ ನೀಡುತ್ತಿರುವುದು ತಂಗಳ ರೊಟ್ಟಿ ಅಳಸಿದ ಅಂಬಲಿ. ಅದನ್ನೇ ತಾವು ಪಂಚಾಮೃತಂದು ಊಟ ಮಾಡಿ ನನ್ನ ಮೇಲೆ ಕರುಣೆ ತೋರಿದಲ್ಲ ನನ್ನಪ್ಪ. ತಂದೆ ಮಲ್ಲೇಶ, ಮಲ್ಲಿಕಾರ್ಜುನ, ಇದೇನು ನನ್ನ ಸ್ವಾಮಿ ಮಾಯವಾಗಿ ಹೋಗಿದಲ್ಲ. ಇವನು ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನ ಆಗಿರಬಹುದು. ಜಂಗಮ ರೂಪದಿಂದ ಬಂದಿರಬಹುದೇ? ಹೌದು ಹೌದು ತಂದೆ, ನನ್ನ ಅಪರಾಧವನ್ನು ನೀನು ಕ್ಷಮಿಸಲಾರೆ, ನನ್ನ ತಪ್ಪನ್ನು ನೀನು ಕ್ಷಮಿಸಲಾರೆ. ತಂದೆ ಮಲ್ಲಿಕಾರ್ಜುನ, ಆಶೆ ಅಳಿದವನಿ ಪಾಶ ಮುಕ್ತನು ವೇಷಧಾರಿಯು ನೀನ, ದಾಸಯ್ಯನು ನೀನ, ಕೊಡುವ ಒಡೆಯನು ನೀನ, ಕೊಳ್ಳುವ ಸ್ವಾಮಿಯು ಅತಿಥಿ ಆದವನು ಮತ್ತಿಗೆ ನೆಲತನ ಮಲ್ಲಿಕಾರ್ಜುನನು ನೀನೇ.
ತಂದೆ ಮಲ್ಲಿಕಾರ್ಜುನ ಅಳಸಿದ ಅಂಬಲಿ ತಂಗಳ ರೊಟ್ಟಿ ನೀಡಿದೆಂದು ಸಿಟ್ಟಾಗಿ ಹೋಗಿದೆ ಆ ನನ್ನಪ್ಪ. ನನ್ನ ಅಪರಾಧವನ್ನು ನೀನು ಕ್ಷಮಿಸಲಾರೆ. ನನ್ನ ತಪ್ಪನ್ನು ನೀನು ಕ್ಷಮಿಸದ ಇದ್ದರೆ ನಿನ್ನ ಶಿಲಾಮದ ಲಿಂಗಕ್ಕೆ ತೆಲೆಮನ ಅಪ್ಪಳಿಗೆ ಪ್ರಾಣಪದ ಕೊಡುವೆ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನಿನಗೆ ಯಾವ ಅಪೇಕ್ಷೆ ಕೇಳ್ಕೊಳ್ಳಮ್ಮ. ತಂದೆ ಮಗಳೇ, ಜಂಗಮ ರೂಪಿ ನೀನು ನನ್ನ ಬಳಿಯಲ್ಲಿದ್ದರೂ ನಾನು ಅರಿಯದೆ ಮೂಡಲಾಗಿ ಬಿಟ್ಟಿದ್ದೇನೆ ನನ್ನಪ್ಪ. ನನ್ನ ಸರ್ವ ಅಪರಾಧವನ್ನು ಕ್ಷಮಿಸು ತಂದೆ. ಮಗಳೇ, ತಂದೆ ನಾನು ನಿನ್ನಲ್ಲಿ ಅಷ್ಟೇ ಅಲ್ಲ, ಅಣುರೇಣು ದೃಢಕಾಷ್ಟದಲ್ಲಿಯೂ ಸರ್ವದಾ ಸರ್ವ ಪ್ರಾಣಿಗಳಲ್ಲಿಯೂ ನೆಲೆಸಿರುವೆನು. ದುಃಖಿಸಬೇಡ ಮಗಳೇ, ನಿನಗೆ ಮತ್ತಾವ ಅಪೇಕ್ಷೆ ಕೇಳಿಕೊಳ್ಳಮ್ಮ. ತಂದೆ, ಈ ಪ್ರಪಂಚದಲ್ಲಿ ನನ್ನ ಪ್ರಪಂಚದಲ್ಲಿ ಈ ರೆಡ್ಡಿಯ ಕುಲಕ್ಕೆ ಎಂದೆಂದು ಬಡತೆ ವರವನ್ನು ಕೊಟ್ಟು ಕಾಪಾಡು ನನ್ನಪ್ಪ. ಮಗಳೇ, ಮಾನವ ಪ್ರಾಣಿಯಾಗಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ತಾನೇ ಅನುಭವಿಸಲೇಬೇಕು. ಆಮೇಲೆ ಅವನಿಗೆ ನಿತ್ಯಾನಂದ ದೊರಕುವುದು. ತಂದೆ, ದಿನಾಲು ಎಂಥ ಜಂಗಮರ ಪಾದ ಸೇವೆ ನನಗೆ ಸದವ ಕಾಲ ಕೊಡ್ತಾ ಇರು ನನ್ನಪ್ಪ. ತಂದೆ,
ಮಲ್ಲೇಶ ಮಲ್ಲಿಕಾರ್ಜುನ. ಯಪ್ಪ ಎತ್ತ ಹರ್ತಾಗಿತ್ತು ಮಾರಯ್ಯ ಇದ. ಅಯ್ಯೋ ಸ್ವಾಮಿ, ಯಪ್ಪ ಯವ್ವ ಛೆ, ಸರಿ ಹಿಂದಕ್ಕೆ. ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿ, ನೀನೇ ನನ್ನನ್ನು ಉದ್ಧಾರ ಸ್ವಾಮಿ ಮಾಡಿ. ಪತಿದೇವ, ನನಗೆ ತಾವು ನಮಸ್ಕಾರ ಮಾಡಿಕೊಡುವುದಿಲ್ಲ. ಏನು ಪರವಾಗಿಲ್ಲ, ಶಿಷ್ಯನಿಂದ ಗುರುವಿಗೆ ಮುಕ್ತಿಯಾದಂತೆ ನಿನ್ನಿಂದಲೇ ನನಗೆ ಸದ್ಗತಿ. ಪತಿದೇವ, ನನ್ನನ್ನು ಕೈಲಾಸ ಕಳಿಸಬೇಕೆಂದು ಆ ಕೊಡ್ಲಿಯನ್ನು ತಂದಿಲ್ಲ. ನಿಮ್ಮ ಕಾರ್ಯವನ್ನು ಬೇಗನೆ ಕೈಗೊಳ್ಳಿ. ಏ ಇಲ್ವಾ ಅಂತ ಮನುಷ್ಯನ ಪನ್ಷನನ ಆನಿಸ್ಕೋಬೇಕಾದ್ರ. ಹೌದು ಹೌದು, ನಾಗಿ ಬಸ್ಸಿಯರ ಮಾತಿನಂತೆ ನಿನ್ನ ಕಡದ ಚೂರು ಮಾಡ್ಬೇಕಂತ ಬಂದಿನೇ. ಹೌದು, ಆದ್ರ ಆ ನಿನ್ನ ಮಲ್ಲನ ದೃಷ್ಟಿ ಬೀಳಾನ ಈ ಕೆಬ್ಬರದ ಮೂಳು ಬಂಗಾರದಾಗಿ ಬಿಟ್ಟೈತಿ ನೋಡೆ. ಮಲ್ಲಿಕಾರ್ಜುನ ಮಲ್ಲೇಶ, ಎಂತ ಮಹಾದೇವನ ಹೆಂಡತಿ ಗೌರಿ ಅಂತಿರುವಿ ನೀನು, ನಾನೇ ಪಾಪಿ ನೋಡೇ ಮಲ್ಲಿ. ಅದೇನೇ ಆಗಲಿ ಏನೇ ಇರಲಿ, ಇನ್ನು ಮುಂದೆ ಮನೆಗೆ ಹೋಗಿ ಆ ನಾಗಿನ ಬಸ್ಸಿನ ಸಣ್ಣಗೆ ಕಡ್ದು ಚೂರು ಮಾಡ್ಬಾರ್ದು. ಬೇಡ ಪ್ರಾಣೇಶ್ವರ, ಪ್ರಾಣ ತೆಗೆದು ಬರ್ತಾನ, ಗೊತ್ತಿದೇವ ಪತ್ತೆಲ್ಲ ಮಾಡ್ಬಿಡ್ತಾನ ಬಿಡ. ಜೀವೇಶ್ವರ. ಜೀವ ತೆಗೆದು ಬರ್ತಾನ ಮಾಡ್ಬತ್ತ. ಹೌದು ಮಾತು ತಾಳು ಮಾತು, ಹುಡುಗನ ಸಿಟ್ಟಾದ್ರೆ ಸುಳ್ತಾನ ಮಗದ ತೋದ್ ಬೇಕಿದ್ದಾಗ ಅಲ್ಲಿ ಮುದ್ದಾಮ ನನ್ನ ಕೈಯಾಗ ಕೊಟ್ಟು ಕಳಿಸಿದವ್ರು ಅಂತ ಉಪಕಾರ ನೀಗ ಏನ್ ಮಾಡ್ಯಾರು? ಪತಿದೇವ, ನನಗೆ ಅವರು ಅಪಕಾರ ಮಾಡಿಲ್ಲ, ಅದೇ ಏನ್ ಮಾಡ್ಯಾರ? ಉಪಕಾರ ಮಾಡಿದ್ದಾರೆ. ಹುಚ್ಚೈತ್ರಿ ಮರ ಹುಚ್ಚೈತಿ, ನನಗತಿ ಶಾಣೆ ಇರ್ಬೇಕಾ? ಅವರು ತಮಗೆ ಇಲ್ಲಿಗೆ ಕಳಿಸ್ತಾ ಇದ್ದರೆ ನಿಮ್ಮ ಪಾದದರ್ಶನ ನನಗೆ ಎಂದಾಗುತ್ತಿತ್ತು ಏನು ಸ್ವಾಮಿ? ಒಳ್ಳೆ ಬುದ್ಧಿವಂತಿ, ಇದು ಬುದ್ಧಿವಂತಿ ಐತಿ. ನೋಡಿ ಮಲ್ಲಿ ಸ್ವಾಮಿ, ಅದೇನೇ ಆಗಲಿ ಏನೇ ಇರ್ಲಿ, ಆ ನಿನ್ನ ಮಲ್ಲನ ದರ್ಶನ ಮಾಡಿಸ್ತೇನೆ. ನನಗೂ ಆಗ್ಲಿ ಆಗಲಿ ಆಗಲಿ, ನನಗೂ ಆಗಲಿ, ನಿನಗೂ ಆಗಲಿ, ಕೂತಾವ್ರು ನಿಂತಾವ್ರು ಎಲ್ಲರಿಗೂ ಈ ಸಂಬಂಧ ಎಟ್ಟರಿಗೆ ಆಗಲಿ. ಆಗಲಿ ಆಗಲಿ. ಸತ್ಯಪತಿಗಳಾದ ನೀವು ಇರುವರು ನಿತ್ಯ ಸುಖಿಗಳು, ದಿವ್ಯ ಜ್ಞಾನಿಗಳು. ನಿಮ್ಗೆ ಯಾವ ಅಪೇಕ್ಷೆ ಇದೆ ಕೇಳ್ಕೊಳ್ಳಮ್ಮ. ತಂದೆ ಮಗಳೇ, ಈ ಪ್ರಪಂಚದಲ್ಲಿ ನನ್ನ ರೆಡ್ಡಿಯ ಕುಲಕ್ಕೆ ಎಂದೆಂದಿಗೂ ಬಡತನವಾದ ವರವನ್ನು ಕೊಟ್ಟು ಕರುಣಿಸು ನನ್ನಪ್ಪ. ಮಗಳೇ, ಈ ನಿನ್ನ ಚರಿತ್ರೆಯು ಇಡೀ ಪ್ರಪಂಚವನ್ನೇ ವ್ಯಾಪಿಸಿ ಚಿರಕಾಲ ಬಾಳುವುದು. ಯಾರು ನನ್ನ ಮೂರ್ತಿಯನ್ನು ತಂದು ಜಗಲ್ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಎಂದು ಸ್ಮರಿಸಿ ವರ್ಷಕ್ಕೊಮ್ಮೆ ನನ್ನ ಪರ್ವತಕ್ಕೆ ಬಂದು ಜಾತ್ರೆಯನ್ನು ಪೂರೈಸಿಕೊಂಡು ಹೋಗುವರು, ಅವರಿಗೆ ಅಂತ ಭಕ್ತರಿಗೆ ಎಂದೆಂದಿಗೂ ಬಡತನ ಬರುವುದಿಲ್ಲ ತಾಯೇ. ಇದೋ ನನ್ನ ಆಶೀರ್ವಾದ. ನಿನಗೆ ಮತ್ತಾವ ಅಪೇಕ್ಷೆ ಇದೆ ಕೇಳ್ಕೊಳ್ಳಮ್ಮ. ತಂದೆ, ನನ್ನ ಈ ಸಂಸಾರದಲ್ಲಿ ನನ್ನ ಪತಿದೇವರಿಗೆ ಹುಚ್ಚ ಎಂದು ಕರೆಯುವರು. ನನ್ನ ಪತಿ ದೇವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ನನ್ನಪ್ಪ. ಮಗಳೇ, ತಂದೆ, ಈ ಬಗ್ಗೆ ನಾನು ಮೊದಲೇ ಯೋಚಿಸಿದ್ದೆ. ಇಂದಿನಿಂದ ಈ ನಿನ್ನ ಪತಿಯು ದಿವ್ಯ ಜ್ಞಾನಿ ಆಗಿ ಲೋಕಕ್ಕೆಲ್ಲ ಅನೇಕ ರೀತಿ ಉಪಕಾರವನ್ನು ಮಾಡಿ ಈ ಜಗತ್ತಿನಲ್ಲಿ ಕೀರ್ತಿವಂತನಾಗುವನು. ಇದೋ ನನ್ನ ಆಶೀರ್ವಾದ. ದೇವ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದ ಬಲದಿಂದ ನನ್ನ ನಿಜದ ಎಚ್ಚರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತು. ಶಿವಹಂ ಶಿವಹಂ ಶಿವೋ. ಮಗಳೇ, ತಂದೆ, ನಿನ್ನ ರಡ್ಡಿಯ ಕುಲಕ್ಕೆ ಶ್ರೀಮಂತಿಕೆಯನ್ನು ಕೇಳಿಕೊಂಡೆ, ಇದು ಸರಿಯಾಯಿತು. ನಿನ್ನ ಪತಿಗೆ ದಿವ್ಯ ಜ್ಞಾನವನ್ನು ಕೊಡು ಎಂದು ಕೇಳಿಕೊಂಡೆ, ಇದು ಆದ್ರೂ ಯೋಗ್ಯವಾಯಿತು. ಆದ್ರೆ ನಿನಗೇನು ಬೇಡವೇನಮ್ಮ? ತಂದೆ, ನಿನಗಾದ್ರೂ ಒಂದು ವರವನ್ನು ಕೊಡುತ್ತೇನೆ, ಕೇಳಿಕೊ. ನನಗಾಗಿ ವರವನ್ನು ಕೊಡಿಯಾ ನನ್ನಪ್ಪ? ಹೌದಮ್ಮ, ಕೇಳ್ಕೊ ಮಗಳೇ. ತಂದೆ, ಈ ಸಂಸಾರ ಜಂಜಡವು ನನಗೆ ಸಾಕಾಗಿದೆಪ್ಪ. ನನ್ನನ್ನು ನಿನ್ನಲ್ಲೇ ಹರಿಕೆ ಮಾಡು. ಹುಚ್ಚಮ್ಮ, ಎಂಥ ವರವನ್ನು ಬೇಡಿಕೊಂಡೆಯಮ್ಮ? ಏನು ಈ ಸಂಸಾರದ ಜಂಜಡು ನಿನಗೆ ಸಾಕಾಯಿತೆ? ಇಲ್ಲ, ಈ ಸಂಸಾರದ ಜಂಜಡು ನಿನಗೆ ಎಳ್ಳಷ್ಟೂ ಸಂಬಂಧವಿಲ್ಲ. ಈ ನಿನ್ನ ಕರ್ಮವು ಲಯವಾಗುವ ಕಾಲ ಸಮೀಪಿಸಿದೆ ತಾಯಿ. ಆಮೇಲೆ ನೀನು ನನ್ನ ಸನ್ನಿಧಾನವನ್ನು ಸೇರಿಬಿಡು.
ಸತಿಪತಿಗಳಾದ ನಿಮ್ಮೀರುವರೆಗೂ ನನ್ನ ಸಂಪೂರ್ಣ ಆಶೀರ್ವಾದವಿದೆ. ತಥಾಸ್ತು. ಆಹಾಹಾ, ನಾ ಎಂಥ ಪುಣ್ಯವಂತನು, ನಾ ಎಂಥ ಭಾಗ್ಯಶಾಲಿಯು. ನನ್ನ ಪತ್ನಿಯ ಪುಣ್ಯದಿಂದ ಪಾಮರನಾದ ನಾನು ಈ ಘನತೆಯನ್ನು ಹೊಂದಿದ್ದೇನು. ಸುಶೀಲೆಯಾದ ನನ್ನ ಹೆಂಡತಿಯ ಅನುಗ್ರಹದಿಂದ ನನಗೆ ದಿವ್ಯ ಜ್ಞಾನವು ಬಂದಿತ್ತು. ನೋಡ್ರಿಪ್ಪ, ಮನುಷ್ಯರಿಗೆ ಹೆಂಡ್ರ ಇದ್ರೆ ಇರಬೇಕು ಇಂಥ ಹೆಂಡ್ರು. ನೋಡಿ ಮಲ್ಲಿ ಸ್ವಾಮಿ, ಏನೇ ಆಗಲಿ ಏನೇ ಇರಲಿ, ಇಲ್ಲಿ ಅಡವಿಯಾಗಿರೋದು ಬೇಡ, ಮನೆಗೆ ಹೋಗ್ಬಿಡೋಣಪ್ಪ. ಪತಿದೇವ, ಅತ್ತೆಯವರು ಮನೆಗೆ ಬರಕೂಡದೆಂದು ಕಟ್ಟಾದೆ. ಓಹೋ, ನಿನಗೆ ಮನೆಗೆ ಹೋಗಿ ಬರಕೂಡದೆಂದು ಅಪ್ಪಣೆ ಮಾಡಿವಳೆ? ಹೌದು. ಅಪ್ಪನ ಮುಂದೆ ಹೇಳ್ತಾರ, ಬಾ ಅಮ್ಮನೊಂದು ಎರಡು ಕಟ್ಟಿ ಆತ, ಸ್ವತಃ ನಾ ಕರ್ಕೊಂಡು ಹೋಗ್ಕೊಂಡು ಬಾ. ನಿನ್ಗೆ ಯಾರ್ದೈತೆ ಹೆಂಚಿಗೆ? ಆಗಲಿ, ಬಾ ಬಾ ಬಾ. ನನ್ನನ್ನು ಹೇಗಾದ್ರೂ ಮಾಡಿ ಈ ರೋಗದಿಂದ ಮುಕ್ತರನ್ನಾಗಿ ಮಾಡಮ್ಮ. ದೇವಿ, ಅಪರಾಧಿಗಳನ್ನು ಕ್ಷಮೆಯಿಂದಲೇ ಜಯಿಸಬೇಕು. ಬೇಡ, ನಮ್ಮ ಅಮ್ಮನ ಮಾತು ಕೇಳಬೇಡ. ನಮ್ಮ ಅಮ್ಮನ ಮಾತು ಕೇಳಿದೆ ಅಂದರೆ ನೀರಿನಿಂದ ಹೊರ ತೆಗೆದ ಮೇನಿನಂತೆ ಆದಿತ್ತು ನಿನ್ನ ಅವಸ್ಥೆ. ಬೇಡ, ನಮ್ಮ ಅಮ್ಮನ ಮಾತು ಕೇಳಬೇಡ. ನೀ ಬೆಳತನ ಮಾಡಿದ ಕರ್ಮ. ನೀ ಮೊದಲ ನಾನು ತಿಳಿದಿದ್ದೆಲ್ಲ ಹುಲ್ಲು ಕಡ್ಡಿ ವಾವರ್. ನನ್ನ ತಾಯಿ ವರ್ಷಕ್ಕೊಂದು ವರ್ಷನು ನಿನಗೆ ತೆಂಗಿನಕಾಯಿ. ನೀ ತನ್ನಗ ಸಾಯ್, ಅಪ್ಪಗೊಂದು ಹುಡುಕಿ ಮಾಡಿಬಿಡ್ತಾನೆ. ಹೋಗಲಿ ಮಗ, ದೇಶದ ಮೇಲೆ ಭಾವ ಆಗಿ. ಏನಪ್ಪ ಇದೇನು ನಮ್ಮ ಮನ್ಯಾಗ ಏನು ಹೊಂದ್ಕೊಂಡು ಒಳಗೆ ನಮ್ಮ ಮನೆಗೇನು ಹ್ಯಾಕೆ ನೀವು ಹತ್ತೈತೆ ಅದನ್ನ ಲಟಿಪಿಟ್ಟಿ ಲಟಿಪಿಟ್ಟಿ ಒದ್ದಾಡಿ ಸೌತವು ಕೆಟ್ಟ ರೋಗದಾಗ. ಲಟಿಪಿಟ್ಟಿ ಲಟಿಪಿಟ್ಟಿ ಒದ್ದಾಡಿ ಸೌತವು ಕೆಟ್ಟ ರೋಗದಾಗ. ಪಟ 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 ಬೀಜ ಸಾವುದಕ್ಕೆ ನಿಮ್ಮ ಭೋಗದಾಗ. ಪಟ 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 ಬೀಜ ಸಾವುದಕ್ಕೆ ನಿಮ್ಮ ಭೋಗದಾಗ. ಕುಂಟರಿಗೆ ನೀನ ಶಿವ ಕಣ್ಣಿಲ್ಲದವರಿಗೆ
ಬಂದಾಳೆ ಮಕ್ಕಳ ತೀರ ಹೋಯ್ತಾಳೆ ಬಂದು ನಿಮ್ಮ ಮನೆ ಬಾಗಿಲಾಗ ಕೂತಾಳೆ ಯಾರ ವಾತಿ ಯಾರ ಕೆತ್ತಿ ಎಲ್ಲಮ್ಮನ ಕೆತ್ತಿ ತಂದ ನಾನ ಮೂದೋಳ ಗ್ರಾಮಕ್ಕ ಬಂದು ನಾವ ಏ ನಾಗಮ್ಮ ಇಕಾರ್ ತಿರುಗ ಏ ನಾಗು ಇಕಾರ್ ತಿರುಗ ನಿಂದು ಎಂತ ಧ್ಯಾನಿ ಏಯವ್ವ ನಮ್ಮವ್ ಮಾತ್ರ ಬಿಕ್ಕತ್ತಿ ನಮ್ಮವ್ ಏನ್ ತಡೆಯಂಗ್ ಕಾಣಾಗಿಲ್ರಿ ನನ್ನವ್ವ ಏಯವ್ವ ಹೋಗುದು ಹೊಕ್ಕಿ ಗಂಟೆಲಿಟ್ಟಿ ಹೇಳಿ ಹೋಗ ನನ್ನವ್ವ ಅತ್ತೆಯವರೇ, ನನ್ನ ಮಲ್ಲಿಕಾರ್ಜುನ ಪಾದೂಕ ನನ್ನ ಬಳಿಯಲ್ಲಿದೆ. ನೀವು ಎಲ್ಲಾರು ಕೈ ಮುಗಿರಮ್ಮ. ಅತ್ತೆಯವರ ಕೈ ಮುಗಿರಮ್ಮ. ಏಯವ್ವ ನೀನು ಕೈ ಮುಗಿಯವ್ವ ಅಪ್ಪನ ರಿನ ಹರ್ಕೊಂಡ ಎಟ್ಟಿದ್ದ ತಾತ್ಯವ್ವ ನೀನ ಬಾಳಗೆ ನನ್ನವ್ವ ಕೈ ಮುಗಿಯವ್ವ ಕೈ ಮುಗಿ ಹಾ ನಾಗು ನೀನು ಮುಗಿ ಸೀದಾ ಮುಗಿನ ಹಾ ಬಸಮ್ಮ ನೀನು ಮುಗಿ ಕೈ ಮುಗಿ ಇಟ್ಟಲ್ಲ ಇಟ್ಟ ಎಲ್ಲಾರು ಮಲ್ಲೇಶ ಮಲ್ಲೇಶ ಏನಾರ ಇವ್ರು ದೇವ್ರ ಧ್ಯಾನ ಮಾಡು ಬಾಯಿಗಳು ನೀವು ಮತ್ತೆ ಜಗದಾಗ ಕಿಸ ಬಾಯಿಗಳ ಹಾ ನಾಯಿ ಜಾತಿಗೆ ಸೇರಿದಂಗ ಇವು ನಾಯಿ ಬಾಲಿದ್ದಂಗ ನಡಿಗೆ ಹಾಕ ನೆಟ್ಟಗ ಬಿಡ ಡೊಂಕ ಇವ್ ದೇವ್ರ ಧ್ಯಾನ ಮಾಡಿಸೋದು ಬೇಡ ಇವ್ರು ಮತ್ತೆ ಇಲ್ಲೇ ಗುಡಿ ಮುಂದೆ ಕುದಿಸಿ ಮನೆ ಕಡೆ ಹೋಗಿ ಗುಂಡ್ಬಾಳ ಹಾಗಿಲ್ಲ ಬೇಗನೆ ಅಪ್ಪಣೆಯನ್ನು ಕೊಡಿ. ಹಿಂಗ ಮಾ ಚಲೋ ಮಾ ಪುರುಷ ಮಲ್ಲೇಶ ಜೈ ಮಲ್ಲಿಕಾರ್ಜುನ ಜೈ ಮಲ್ಲಿಕಾರ್ಜುನ ಜೈ ಮಲ್ಲಿಕಾರ್ಜುನ ಜೈ ಮಲ್ಲಿಕಾರ್ಜುನ ಉಗುಳ್ತೀಯೇನೋ ಯಾಕೆ ವಾಯವ್ವ ಇವ್ರ ಪರವಶಗಳು ಮಾತಾಡಕತ್ತಿದ್ ಮದೈತೆ ಮಾಡಿಬಿಟ್ಟು ಹಂಡಬಾಟ್ ಹೋರಿಗತ್ತೆ ನೆತ್ತಿ ಮೇಲೆ ಹೊಲ ತಗೊಂಡು ಓಡಾಕತ್ತ ನಾ ಹುಚ್ಚಾಗಿದ್ರೆ ನೀ ಯಾಕೆ ಹಿಂಗಾಕಿದ್ ಸೀದಾ ಆಗಿಬಿಟ್ಟು ಈಗ ಇವ ಎಲ್ಲಾರು ಮಾಲಿನ ಧ್ಯಾನ ಮಾಡ್ರಿ ಒಟ್ಟಿಗೆ ಒಳ್ಳೇದಾಕತಿ ಏನ ನಿಂದು ಮಕ್ಕ ಪಕ್ಕ ಹೆಂಗ ಹೋಗೈತಿ ಸೀದಾ ಹಾಕಿ ಕೈ ಮುಗಿರಿ ಎಲ್ಲರಿಗೆ ಆಗ್ಲಪ್ಪ. ಹಾ ಪರಂಜ್ಯೋತಿ ದೇವಾಗ ಮಂಗಳ ಜಯ ಜಯ ಪರಂಜ್ಯೋತಿ ದೇವಾಗ ಮಂಗಳ ಸ್ವಾಮಿಗೆ ಮಂಗಳ ಸ್ವಾಮಿಗೆ ಮಂಗಳ ಗುರವಿಗೆ ಮಂಗಳ ಗುರವಿಗೆ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ಚಿನ್ನದ ಗುಡಿಯ ಬಲ ಮಲ್ಲಾಗ ಮಂಗಳ ಬಂಗಾರ ಗುಡಿಯ ಬಲ ಮಲ್ಲಾಗ ಮಂಗಳ ಬಂಗಾರ ಗುಡಿಯ ಬಲ ಮಲ್ಲಾಗ ಮಂಗಳ ಬಂಗಾರ ಗುಡಿಯ ಬಲ ಮಲ್ಲಾಗ ಮಂಗಳ ಸ್ವಾಮಿಗೆ ಮಂಗಳ ಸ್ವಾಮಿಗೆ ಮಂಗಳ ಗುರವಿಗೆ ಮಂಗಳ ಗುರವಿಗೆ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ನಿಷ್ಕಲಂಕೋ ಚನ್ನ ಮಲ್ಲಿಕಾರ್ಜುನ ಮಂಗಳ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿವಾರ ಮಹಾದೇವ ಶ್ರೀ ಗುರು ಮಹಾರಾಜ್ ಕಿ ಜೈ ಶ್ರೀ ಗುರು ಬಸವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಗುರು ಪಂಚ